ಇವತ್ತಿನ ವಿಡಿಯೋದಲ್ಲಿ ಪಿತೃದೋಷದ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ. ಪಿತೃದೋಷ ಮತ್ತು ಸರ್ಪದೋಷ ಅಂತ ಅಂದ್ರೆ ತುಂಬ ಜನಕ್ಕೆ ಭಯ ಇರುತ್ತೆ. ಆದರೆ ಭಯ ಪಡೋಂಥ ಅವಶ್ಯಕತೆನೇ ಇಲ್ಲ. ನಾವು ಮನೆಯಲ್ಲೇ ಸರಳವಾಗಿ ಈ ಪರಿಹಾರವನ್ನು ಮಾಡ್ಕೋಬೋದು. ಮನೆಗಳಲ್ಲಿ ಯಾರಾದರೂ ತೀರೋಗಿದ್ರೆ 11 ದಿನದ ಕಾರ್ಯನ ಮಾಡಿಸ್ತೀವಿ. ಹಾಗೆ 12ನೇ ದಿನಕ್ಕೆ ವೈಕುಂಠ ಸಮಾರಾಧನೆ ಮಾಡಿಸ್ತೀವಿ. ಆದರೆ ಅದು ತುಂಬ ಜನ ಮಾಡೋದಿಲ್ಲ. ಏಕೆಂದರೆ ತುಂಬ ಜನಕ್ಕೆ ಪದ್ಧತಿ ಇರೋದಿಲ್ಲ. ಕೆಲವರು ಮಾತ್ರ ಮಾಡ್ತಾ ಬರ್ತಾರೆ. ಇದು ಬಿಟ್ಟರೆ ತಿಂಗಳ ತಿಥಿನ ಮಾಡ್ತಾರೆ. ಅವರು ಯಾವ ದಿವಸ ಯಾವ ನಕ್ಷತ್ರದಲ್ಲಿ ತೀರೋಗಿರ್ತಾರೆ, ಆ ನಕ್ಷತ್ರ ಆ ತಿಂಗಳಲ್ಲಿ ಯಾವತ್ತು ಬಂದಿರುತ್ತೋ ಆ ದಿನ ನೋಡಿಕೊಂಡು ತಿಂಗಳ ತಿಥಿನ ಮಾಡ್ಕೊತಾರೆ. ಇನ್ನು ಕೆಲವರಿಗೆ ಅದು ಕೂಡ ಪದ್ಧತಿ ಇರೋದಿಲ್ಲ. 11 ದಿವಸ ಕಾರ್ಯ ಮಾಡಿದ್ದಾದ್ಮೇಲೆ ಮತ್ತೆ ವರ್ಷಕ್ಕೆ ಒಂದ್ಸಲ ಮಾಡ್ತಾರೆ. ಇದಾದ್ಮೇಲೆ ಮಹಾಲಯ ಅಮಾವಾಸ್ಯೆಗೆ ಅಂದರೆ ಪಿತೃಪಕ್ಷಕ್ಕೆ. ಇದಕ್ಕೋಸ್ಕರನೇ ಇನ್ನೂ ತುಂಬ ಜನ ಏನು ಮಾಡ್ತಾರೆ ಅಂತ ಅಂದರೆ ಸಂಕ್ರಾಂತಿ ಹಬ್ಬದ ದಿವಸ ಮಾಡ್ತಾರೆ. ಮತ್ತು ಗೌರಿ ಹಬ್ಬದ ದಿವಸ ಮುತ್ತೈದೆಯರು ಹೋಗಿದ್ರೆ ಅಂಥವ್ರಿಗೆ ಗೌರಿ ಹಬ್ಬದ ದಿವಸನೂ ಕೂಡ ಮಾಡ್ಬೋದು. ಅಂದರೆ ಅವ್ರಿಗೂ ಕೂಡ ಎಡೆನೆ ಹಾಕಿ ಪೂಜೆನ ಮಾಡ್ತಾರೆ. ಹೊಸ ಬಟ್ಟೆ ಸೀರೆಗಳನ್ನು ಇಟ್ಟು ಪೂಜೆನ ಮಾಡ್ತಾರೆ. ಗೌರಿ ಹಬ್ಬದಲ್ಲೂ ಪೂಜೆನ ಮಾಡ್ತಾರೆ. ಮತ್ತು ದೀಪಾವಳಿ ಅಮಾವಾಸ್ಯೆ ದಿವಸ ಕೂಡ ಪೂಜೆ ಮಾಡ್ತಾರೆ. ಮತ್ತು ಇದನ್ನು ಬಿಟ್ಟು ನವರಾತ್ರಿ ಸಮಯದಲ್ಲಿ ಆಯುಧ ಪೂಜೆನಲ್ಲೂ ಕೂಡ ಹಿರಿಯರ ಪೂಜೆ ಅಂತ ಮಾಡ್ತಾರೆ. ಇನ್ನು ತುಂಬ ಜನ ದರ್ಪಣ ಬಿಡೋದಿಲ್ಲ. ಇದು ಕೂಡ ಅಷ್ಟೇ, ತುಂಬ ಜನಕ್ಕೆ ಪದ್ಧತಿ ಇರೋದಿಲ್ಲ. ಏನಾದರೂ ಅವರು ತೀರು ಹೋಗಿದ್ರೆ ಆ ಟೈಮು ಗಳಿಗೆ ಸರಿ ಇಲ್ಲ ಅಂತ ಅಂದರೆ ಮತ್ತೆ ಆವತ್ತಿನ ದಿವಸ ತಿಥಿ ಕಾರ್ಯನ ಮಾಡಿ ನಾವೇನು 11 ದಿನ ಕಾರ್ಯ ಮಾಡ್ತೀವಿ ಈ ರೀತಿ ದರ್ಪಣ ಬಿಡೋವಂಥದ್ದು ಮಾಡ್ತಾರೆ. ಮತ್ತು ಅಸ್ಥಿಯನ್ನು ವಿಸರ್ಜನೆ ಮಾಡೋ ಸಮಯದಲ್ಲಿ ಅಲ್ಲಿ ದರ್ಪಣವನ್ನು ಬಿಟ್ಬಿಟ್ಟು ಅಸ್ಥಿ ವಿಸರ್ಜನೆ ಮಾಡಿ ಬರ್ತಾರೆ ಅಷ್ಟೇ. ಅದನ್ನು ಬಿಟ್ಟರೆ ಮತ್ತೆ ಮಾಡೋದಕ್ಕೆ ಹೋಗೋದಿಲ್ಲ. ಅದು ಕೂಡ ತಪ್ಪು. ಏಕೆಂದರೆ ನಾವು ಇವಾಗ ಏನೇ ಪೂಜೆ ಮಾಡಿ ವಿಧವಾದ ಅಡುಗೆ ಮಾಡಿಬಿಟ್ಟು ಅವ್ರು ಏನು ತಿಂತಿದ್ರು ಅದನ್ನೇ ನೆನಪಿಸ್ಕೊಂಡು ಅದನ್ನೇ ಮಾಡಿ ಬಡಿಸಿದ್ರೂ ಕೂಡ ಅವರು ಇದನ್ನೆಲ್ಲ ತಿನ್ನೋದಿಲ್ಲ. ನಮ್ಮ ಒಂದು ಸಮಾಧಾನಕ್ಕೆ ಅದನ್ನೆಲ್ಲ ಮಾಡಿ ಬಡಿಸ್ತಾ ಇರ್ತೀವಿ ಅಷ್ಟೇ. ಆದರೆ ಒಂದು ತಿಳ್ಕೊಳ್ಳಿ, ನಾವೇನು ದರ್ಪಣ ಅಂತ ಬಿಡ್ತೀವಿ ಅದು ಎಳ್ಳು ನೀರು ಏನು ಬಿಟ್ಟಿರ್ತೀವಿ ಅದೇ ಹೋಗಿ ಅವ್ರನ್ನ ಸೇರೋದು. ಅದೇ ಅವ್ರಿಗೆ ವರ್ಷ ಪೂರ್ತಿ ಒಂದು ರೀತಿ ಹೊಟ್ಟೆ ತುಂಬೋದು ಅಂತ ಹೇಳ್ತಾರೆ. ಹಾಗಾಗಿ ಯಾರಾದರೂ ಅದನ್ನು ಮಾಡ್ತಾ ಇಲ್ಲ ಅಂತ ಅಂದರೆ ಅದನ್ನು ಮಾಡಿ ತುಂಬಾ ಒಳ್ಳೆಯದು. ಹೆದರ್ಕೊಳ್ಳೋದಕ್ಕೆಲ್ಲ ಹೋಗಬೇಡಿ. ಇದೆಲ್ಲ ಶುರು ಮಾಡಿಕೊಂಡ್ರೆ ಒಂದು ಹೋಗಿ ಒಂದು ತೊಂದರೆ ಆಗುತ್ತೆ, ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಹೆದರ್ಕೊಳ್ಳೋಕೆ ಹೋಗಬೇಡಿ. ಏಕೆಂದರೆ ಇದನ್ನೆಲ್ಲ ಯಾರು ಅವರವರ ಅನುಕೂಲಕ್ಕೆ ಮಾಡ್ಕೊಂಡು ಬಂದಿರೋಂಥದ್ದಲ್ಲ, ಶಾಸ್ತ್ರದ ಪ್ರಕಾರನೇ ಇರೋದು. ಇದರಿಂದ ಏನೂ ತೊಂದರೆ ಆಗೋದಿಲ್ಲ. ನಮ್ಮ ಮನೆಗಳಲ್ಲೂ ಕೂಡ ಆಯುಧ ಪೂಜೆ ದಿವಸ ಹಿರಿಯರ ಪೂಜೆ ಮಾಡೋದು. ಆಮೇಲೆ ನಾವು ಕೂಡ ಚೇಂಜ್ ಮಾಡ್ಕೊಂಡ್ವಿ. ಆದರೆ ಕೆಲವರು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಹೆದರ್ಕೊಳ್ತಾರೆ. ನಮ್ಮ ಮನೆಯಲ್ಲೂ ಕೂಡ ಅಷ್ಟೇ, ಮೊದಲು ಯಾರೂ ಒಪ್ಕೊಂಡಿರಲಿಲ್ಲ. ಪಿತೃಪಕ್ಷದಲ್ಲಿ ವರ್ಷದಲ್ಲಿ ಪಿತೃಗಳಿಗೆ ಮಾತ್ರನೇ ಮೀಸಲಾಗಿರುವಂತಹ ಈ 15 ದಿನಗಳು ಯಾವುದೇ ಶುಭ ಕಾರ್ಯನೂ ಮಾಡೋದಿಲ್ಲ, ಯಾವುದೇ ದೇವ್ರ ಕಾರ್ಯನೂ ಮಾಡೋದಿಲ್ಲ. ಬರೀ ಪಿತೃಪೂಜೆಗಳೇ ಮಾತ್ರ ಮೀಸಲಾಗಿರೋದು. ಹಾಗಾಗಿ ಅವತ್ತಿನ ದಿವಸ ಮಾಡಿದ್ರೆ ತುಂಬಾ ಒಳ್ಳೆಯದು. ಯಾಕೆ ಗೊತ್ತಾ, ತುಂಬ ಜನ ಏನಂದರೆ ತೀರ್ ಹೋದಾಗ ಅವರು ಯಾವ ನಕ್ಷತ್ರದಲ್ಲಿ ಸತ್ತಿರ್ತಾರೋ ಯಾವ ದಿನ ಹೋದ್ರು ಅಂತ ಅದನ್ನು ಮಾತ್ರ ನೆನ್ಬಿಟ್ಕೊಳ್ಳೋದಿಲ್ಲ. ಹಾಗಾಗಿ ಏನು ಮಾಡ್ತಾರೆ ಅಂದರೆ ಈ ಒಂದು ವರ್ಷದಲ್ಲಿ ಮಾಡಿದಾಗ ಸಲ್ಲುತ್ತೆ, ಅದನ್ನು ಪಿತೃಪಕ್ಷದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು. ಮತ್ತು ಇನ್ನು ತುಂಬ ಜನ ವರ್ಷತಿಥಿ ಮಾಡಿದ್ಮೇಲೆ ಇನ್ನು ಯಾವಾಗಲೂ ಕೂಡ ಎಡೆ ಹಾಕೋದೇ ಇಲ್ಲ. ಅಂದರೆ ಪಿತೃಪೂಜೆನ ಮಾಡೋದೇ ಇಲ್ಲ. ವರ್ಷತಿಥಿ ಮಾಡಿದ್ಮೇಲೆ ಮುಗೀತು ಅಂತ ನಾವು ಮತ್ತೆ ಪೂಜೆ ಮಾಡೋದೇ ಇಲ್ಲ. ಅಂಥವ್ರಿಗೆ ಸಮಸ್ಯೆಗಳು ಕೂಡ ಜಾಸ್ತಿ ಇರುತ್ತೆ. ನಿಮಗೆ ಪದ್ಧತಿ ಇಲ್ಲ ಅಂದರೂ ಕೂಡ ನೋಡಿ, ಇವಾಗ ಈ ಪದ್ಧತಿ ಇಲ್ಲದೆ ಅವರು ಏನೇನು ಮಾಡ್ಬೋದು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ನಮಗೆ ದರ್ಪಣ ಬಿಡೋ ಪದ್ಧತಿ ಇಲ್ಲ, ಅಮಾವಾಸ್ಯೆಗೆ ಎಡೆ ಹಾಕುವಂಥ ಪದ್ಧತಿ ಇರೋದಿಲ್ಲ, ವರ್ಷತಿಥಿ ಮಾಡಿದ್ಮೇಲೆ ಮತ್ತೆ ಪಿತೃಪೂಜೆ ಮಾಡೋದೇ ಇಲ್ಲ ಅನ್ನೋರು ಕೂಡ ಏನೇನು ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಮನೆಯಲ್ಲಿ ದೊಡ್ಡ ಮಕ್ಕಳು ಈ ಕಾರ್ಯವನ್ನು ಮಾಡಬೇಕಾಗುತ್ತೆ. ಅವರಿಲ್ಲ ಅಂದರೆ 2ನೇ ಮಗ ಅಥವಾ ಕೊನೆ ಮಗ ಈ ಒಂದು ಕಾರ್ಯನ ಮಾಡಬೇಕು. ಇನ್ನೊಂದು ಅಪ್ಪ ಅಮ್ಮ ಇರೋರು, ಅಂದರೆ ಅಪ್ಪ ಅಮ್ಮ ಇನ್ನೂ ಬದುಕಿದ್ರೆ ಅವ್ರು ಎಲ್ಲಿರ್ತಾರೋ ಅದೇ ಜಾಗದಲ್ಲೇ ಎಲ್ಲರೂ ಒಟ್ಟಿಗೆ ಸೇರಿಬಿಟ್ಟು ನಾವು ಈ ಪೂಜೆಯನ್ನು ಮಾಡಬೇಕಾಗುತ್ತೆ, ಅಂದರೆ ಈ ಕಾರ್ಯವನ್ನು ಮಾಡಬೇಕಾಗುತ್ತೆ. ಅವರು ಇರೋವಾಗ್ಲೇ ನಮ್ಮ ಮನೆಯಲ್ಲಿ ನಾವು ಮಾಡ್ತೀವಿ ಅಂತ ಮಾಡಿದ್ರೆ ಅದು ಕೂಡ ತಪ್ಪು. ಆ ಥರ ಮಾಡಬಾರ್ದು. ಅವ್ರು ಇರೋವರೆಗೂ ಕೂಡ ಒಂದೇ ಕಡೆ ಮಾಡಬೇಕು ಈ ಒಂದು ಪಿತೃ ಕಾರ್ಯಗಳನ್ನು ಮಾಡೋರು. ಮತ್ತು ಇನ್ನೊಂದೇನೆಂದರೆ ನಮ್ಮನ್ನು ಕರೆದಿಲ್ಲ ನಾವು ಯಾಕೆ ಹೋಗಬೇಕು ಆ ಥರ ಎಲ್ಲ ಯೋಚನೆ ಮಾಡೋದಕ್ಕೆ ಹೋಗಬೇಡಿ.
ಒಂದು ಮದುವೆ ಶುಭ ಸಮಾರಂಭಗಳಿಗೆ ನಾವು ಒಂದ್ಸಲ ಅಲ್ಲ 4 ಸಲ ಬೇಕಾದ್ರೂ ಹೋಗ್ಬೋದು. ಆದ್ರೆ ಈ ತರ ಪಿತೃ ಕಾರ್ಯಕ್ಕೆ ಮಾತ್ರ ಅವರು ಕರಿದೇ ಇದ್ರೂ ಕೂಡ ಹೋಗ್ಬೇಕು. ನಮ್ ಕರ್ತವ್ಯ ಏನಿದೆಯೋ ಅದು ನಾವು ಮಾಡ್ಲೇಬೇಕಾಗುತ್ತೆ. ಏನೇ ದ್ವೇಷ ಇದ್ರು ಒಬ್ಬರನ್ನ ನೋಡಿದ್ರೆ ಒಬ್ರಿಗೆ ಆಗೋದಿಲ್ಲ ಅಂತ ಅಂದ್ರೆ ಹುಟ್ಟಿದಾಗ ಅಣ್ಣ ತಮ್ಮಂದಿರು, ಬೆಳಿತಾ ಬೆಳಿತಾ ದಾಯಾದಿಗಳು ಅಂತ ಏನ್ ಹೇಳ್ತೀವಿ, ಏನೇ ದ್ವೇಷಗಳಿದ್ರೂ ಪರವಾಗಿಲ್ಲ, ಈ ಒಂದು ಪಿತೃ ಕಾರ್ಯದಲ್ಲಿ ಮಾತ್ರ ಎಲ್ಲರೂ ಒಟ್ಟಿಗೆ ಸೇರ್ಬಿಟ್ಟು ಮಾಡಿದ್ರೆ ತುಂಬಾನೇ ಒಳ್ಳೇದು. ಮತ್ತೆ ಮನೆಗಳಲ್ಲಿ ದರ್ಪಣ ಬಿಡುವಂತ ಅಭ್ಯಾಸ ಇಲ್ಲ, ನಾವೇನ್ ಮಾಡೋದು, ನಮ್ಮ ಮನೆಯಲ್ಲಿ ಯಾರೂ ಒಪ್ಕೊಳ್ಳೋದಿಲ್ಲ ಅಂತ ಅಂದ್ರೆ ಈ ಪಿತೃಪಕ್ಷದಲ್ಲಿ ಎಲ್ಲಾ ದೇವಸ್ಥಾನದಲ್ಲೂ ಕೂಡ ದರ್ಪಣ ಬಿಡುವಂಥದ್ದು. ಪುರೋಹಿತರನ್ನ ನೀವು ಮುಂಚೆನೆ ಹೋಗ್ಬಿಟ್ಟು ಅವ್ರಿಗೆ ಇಂಥ ಡೇಟ್ನಲ್ಲಿ ನಾವು ಮಾಡ್ತಾ ಇದ್ದೀವಿ, ನಮ್ಮ ಮನೆಯಲ್ಲಿ ಪಿತೃ ಕಾರ್ಯನ ಮಾಡ್ತಾ ಇದ್ದೀವಿ, ದರ್ಪಣ ಬಿಡಬೇಕು, ಎಷ್ಟು ಗಂಟೆಗೆ ಬರಬೇಕು ಅಂತೆಲ್ಲ ಕೇಳ್ಕೊಳ್ಳಿ. ಆ ಟೈಮ್ನಲ್ಲಿ ನೀವು ದರ್ಪಣವನ್ನ ಬಿಡ್ಬೋದು. ಆಗ ಬರೀ ಕೈಯಲ್ಲಿ ಹೋಗಬೇಡಿ. ಏನು ತಗೊಂಡು ಹೋಗ್ಬೇಕಪ್ಪ ಅಂತ ಅಂದ್ರೆ ಒಬ್ಬ ವ್ಯಕ್ತಿಗೆ ಒಂದು ದಿನಕ್ಕೆ ಊಟಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅದನ್ನೆಲ್ಲ ತಗೊಂಡೋಗ್ಬೇಕು. ಆ ಪಿತೃಪಕ್ಷದಲ್ಲಿ ದಾನ ಕೊಟ್ರೆ ಬ್ರಾಹ್ಮಣರಿಗೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದು. ಪಿತೃಪಕ್ಷದಲ್ಲಿ ದಾನ ಕೊಡೋದ್ರಿಂದ ಒಂದು 5 ತರ ತರಕಾರಿ ಬೇಕಾಗುತ್ತೆ. ಆಮೇಲೆ ಅಕ್ಕಿ, ಬೇಳೆ, ಹುಣಸೆ ಹಣ್ಣು, ಉಪ್ಪು, ಖಾರದ ಪುಡಿ, ಈ ರೀತಿ ಮತ್ತೆ 5 ತರಕಾರಿ, 5 ರೀತಿ ದವಸ ಧಾನ್ಯಗಳನ್ನ ಕೊಡ್ಬೇಕು. 5 ತರಕಾರಿನಲ್ಲಿ ಕುಂಬಳಕಾಯಿ ಅಂತೂ ಇರ್ಲೇಬೇಕು, ಇದನ್ನ ಮಾತ್ರ ಮರಿಬೇಡಿ. ಚಿಕ್ಕದೇ ಆದ್ರೂ ಸರಿನೇ ಕುಂಬಳಕಾಯಿನ ಕೊಡ್ಬೇಕಾಗುತ್ತೆ, ಅದು ಯಾವ ಕುಂಬಳಕಾಯಿ ಆದ್ರೂ ಪರವಾಗಿಲ್ಲ. ಆಮೇಲೆ ಇದ್ರ ಜೊತೆಗೆ ಎಲೆ, ಅಡಿಕೆ, ದಕ್ಷಿಣೆಯನ್ನ ಇಟ್ಬಿಟ್ಟು ಕೊಡ್ಬೇಕು. ಇದನ್ನ ದಾನವಾಗಿ ಕೊಟ್ಬಿಟ್ಟು ದರ್ಪಣವನ್ನ ಬಿಡ್ಬೋದು. ಮನೆಯಲ್ಲಿ ಒಪ್ಪಲ್ಲ ಅನ್ನೋರು ಈ ರೀತಿ ಮಾಡ್ಬೋದು. ನಮ್ಮ ಮನೆಯಲ್ಲೂ ಕೂಡ ದರ್ಪಣ ಬಿಡೋ ಅಭ್ಯಾಸ ಇಲ್ಲ, ನಾನು ಅದ್ರ ಬಗ್ಗೆ ತಿಳ್ಕೊಂಡ ಮೇಲೆ ಮಾಡ್ತಾ ಬಂದಿದ್ದೀನಿ. ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಮಾಡೋದು ತುಂಬಾನೇ ಒಳ್ಳೇದಾಗುತ್ತೆ. ಇದೆಲ್ಲ ಶಾಸ್ತ್ರದಲ್ಲಿ ಬಂದಿರೋದು, ಯಾರೂ ಕೂಡ ಅವರವರ ಅನುಕೂಲಕ್ಕೆ ಇದನ್ನೆಲ್ಲ ಮಾಡ್ಕೊಂಡಿಲ್ಲ. ಹಾಗಾಗಿ ಯಾರೇ ಇವಾಗ ಶುರು ಮಾಡಿದ್ರು ಕೂಡ ಯಾವುದೇ ರೀತಿ ತೊಂದರೆ ಅಂತೂ ಆಗೋದಿಲ್ಲ. ಇನ್ನು ಕೆಲವ್ರ ಮನೆಯಲ್ಲಿ ತುಂಬಾನೇ ಕಟ್ಟುನಿಟ್ಟಾಗಿ ಮಾಡಿರ್ತಾರೆ, ಬೇರೆ ಯಾವುದೇ ರೀತಿ ಹೊಸ್ದಾಗಿ ಏನೇ ಹೇಳಿದ್ರು ಕೂಡ ಒಪ್ಕೊಂಡು ಮಾಡೋದಿಲ್ಲ, ಆ ಮನಸ್ಥಿತಿ ಇರೋದಿಲ್ಲ. ಆದ್ರೆ ಮಾಡ್ಬೇಕು ಅನ್ನೋ ಮನಸ್ಸು ಕೆಲವ್ರಿಗೆ ಇರಬಹುದು. ನಾವು ಆಗಿನ ಕಾಲದಿಂದಲೂ ಮಾಡ್ಕೊಂಡು ಬಂದಿಲ್ಲ, ನೀವು ಕೂಡ ಮಾಡಬೇಡಿ ಅಂತ ಹೇಳ್ತಾರೆ. ನಿಮ್ಗೇನಾದ್ರೂ ಮಾಡೋ ಅಂತ ಮನ್ಸಿದ್ರೆ ಈ ಒಂದು ಕೆಲಸನ ಮಾಡಿ. ಅದು ಏನಂತ ಅಂದ್ರೆ ಪಿತೃಪಕ್ಷದ ದಿನ ನೀವು ಬ್ರಾಹ್ಮಣರಿಗೆ ನಾನು ಹೇಳಿರುವ ತರಕಾರಿ, ದವಸ ಧಾನ್ಯಗಳನ್ನ ದಾನವಾಗಿ ಕೊಡಿ. ಯಾರೇ ತೀರ್ ಹೋಗಿದ್ರು ಅವ್ರ ಹೆಸರನ್ನ ಹೇಳ್ಬಿಟ್ಟು ಆಮೇಲೆ ಮಂತ್ರವನ್ನ ಹೇಳ್ಬಿಟ್ಟು ಅದಕ್ಕೆನೆ ದಾನವಾಗಿ ತಗೊಂತಾರೆ. ಇದು ಅವ್ರಿಗೆ ಸಲ್ಲುತ್ತೆ. ಇದರಿಂದ ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ, ಅವ್ರಿಗೂ ಕೂಡ ಮುಕ್ತಿ ಸಿಗುತ್ತೆ. ವರ್ಷದಿಂದ ವರ್ಷಕ್ಕೆ ನಿಮ್ಮ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ತಾ ಬರ್ತಾ ಇರುತ್ತೆ. ಇನ್ನು ಆಮೇಲೆ ಬೇಕಾದ್ರೆ ನಿಮಗೆ ಪಿತೃದೋಷ ತುಂಬಾನೇ ಜಾಸ್ತಿ ಇದ್ರೆ, ತುಂಬಾನೇ ಕಷ್ಟ ಇದೆ, ಸಾಲಗಳು ಜಾಸ್ತಿ ಇದೆ ಅನ್ನೋಂಥವ್ರು ನಿಮಗೆ ನಾನು ಆಗ್ಲೇ ಹೇಳ್ದಂಗೆ ಜ್ಯೋತಿಷ್ಯರ ಹತ್ರ ಹೋಗ್ಬಿಟ್ಟು ಪರಿಹಾರನ ಮಾಡಿಸ್ಕೊಳ್ಳಿ. ಇನ್ನು ನೀವು ನಾರಾಯಣ ಬಲಿ ಪೂಜೆನ ಮಾಡಿಸ್ಕೋಬಹುದು. ಸಮುದ್ರ ತೀರದಲ್ಲಿ ಹರಿಯೋ ನದಿ ಹತ್ರ ಪೂಜೆಗಳನ್ನ ಮಾಡ್ತಾ ಇರ್ತಾರೆ, ಅಲ್ಲಿ ನೀವು ಪೂಜೆನ ಮಾಡಿಸ್ಕೋಬಹುದು. ತುಂಬಾ ಏನು ಖರ್ಚು ಕೂಡ ಆಗೋದಿಲ್ಲ. ರಾಮೇಶ್ವರ, ಮುರುಡೇಶ್ವರ ಈ ತರ ಸಮುದ್ರಗಳು ಇರುವಂತ ಜಾಗದಲ್ಲಿ ಮಾಡಿಸ್ಕೊಳ್ಳೋದು ತುಂಬಾನೇ ಒಳ್ಳೇದಾಗುತ್ತೆ, ಬೇಗನೆ ನಿವಾರಣೆ ಆಗುತ್ತೆ. ನಿಮ್ಗೆ ಮುಂದೆ ಅನುಕೂಲ ಆದಾಗ ಯಾವಾಗ್ಲೇ ಆಗ್ಲಿ ಇದನ್ನ ಈ ಪೂಜೆಯನ್ನ ಮಾಡಿಸ್ಕೋಬಹುದು. ಇವಾಗ್ಲೇ ಮಾಡಿಸ್ಕೋಬೇಕು, ತಕ್ಷಣನೇ ಮಾಡಿಸ್ಕೋಬೇಕು ಅಂತ ಏನೂ ಇಲ್ಲ. ಸಂಕ್ರಾಂತಿ ಹಬ್ಬದಲ್ಲಿ ಎಡೆ ಹಾಕೋರು ಕೂಡ ಇರ್ತಾರೆ, ಮತ್ತೆ ಗೌರಿ ಹಬ್ಬದಲ್ಲೂ ಕೂಡ ಮಾಡೋರು ಇರ್ತಾರೆ. ನೀವು ಯಾವಾಗ ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ಬಂದಿರ್ತೀರೋ ಆಗ್ಲೇ ಮಾಡ್ಕೊಳ್ಳಿ. ಪಿತೃಪಕ್ಷದಲ್ಲಿ ಈ ರೀತಿ ಪರಿಹಾರನ ಮಾಡ್ಕೊಳ್ಳಿ. ಗಂಡಸರು ಇದನ್ನ ಮಾಡೋದಕ್ಕೆ ಒಪ್ಪಿಲ್ಲ ಅಂದ್ರೆ ಹೆಂಗಸರೇ ಆದ್ರೂ ಇದನ್ನೆಲ್ಲ ತಗೊಂಡೋಗ್ಬಿಟ್ಟು ದಾನ ಕೊಟ್ಟು ಬನ್ನಿ, ತುಂಬಾನೇ ಒಳ್ಳೇದು. ಇದನ್ನ ಗಂಡಸರೇ ಮಾಡ್ಬೇಕು ಅಂತ ಏನೂ ಇಲ್ಲ, ದರ್ಪಣ ಬಿಡೋವಂಥದ್ದು ಮಾತ್ರ ಗಂಡಸರೇ ಮಾಡ್ಬೇಕು ಅಷ್ಟೇನೆ. ಅದ್ ಬಿಟ್ರೆ ಈ ರೀತಿ ಬ್ರಾಹ್ಮಣರಿಗೆ ದಾನ ಕೊಡೋದಾದ್ರೆ ಹೆಣ್ಮಕ್ಳು ಕೂಡ ಹೋಗ್ಬಿಟ್ಟು ದಾನ ಕೊಡ್ಬೋದು, ತುಂಬಾನೇ ಒಳ್ಳೇದಾಗುತ್ತೆ. ಇದರಿಂದನೂ ಕೂಡ ಮತ್ತೆ ದಾನ ಕೊಡುವಾಗ ತರಕಾರಿ ಜೊತೆಗೆ ಕುಂಬಳಕಾಯಿ ಅಂತೂ ಮರಿಬೇಡಿ, ಬಾಳೆಕಾಯಿ, ಇದೆರಡು ತರಕಾರಿ ಅಂತೂ ಇರಲೇಬೇಕು. ಇದು ಬಿಟ್ಟು ಇನ್ನು 3 ತರಕಾರಿ ನಿಮ್ಮಿಷ್ಟ ಯಾವುದಾದ್ರೂ ಕೊಡ್ಬೋದು. ಒಟ್ಟಿನಲ್ಲಿ 5 ತರಕಾರಿ ಇರಬೇಕು. ಇದ್ರ ಜೊತೆಗೆ ಉಪ್ಪಿನ ಪ್ಯಾಕೆಟ್ ಕೊಡಬೇಕಾಗುತ್ತೆ, ಅಂದರೆ ಕಲ್ಲುಪ್ಪಿನ ಪ್ಯಾಕೆಟು, ಅದು ಒಂದು ಪೂರ್ತಿ ಪ್ಯಾಕೆಟನ್ನು ಕೊಡಬೇಕು. ಉಪ್ಪನ್ನು ನಾವು ದಾನ ಕೊಡೋದ್ರಿಂದ ಋಣಬಾಧೆ ಬೇಗನೆ ಕಳೆಯುತ್ತೆ. ಕುಂಬಳಕಾಯನ್ನ ಕೊಡೋದ್ರಿಂದ ಮನೆಯಲ್ಲಿ ಪಿತೃದೋಷದಿಂದ ಯಾರಿಗಾದ್ರೂ ಅಪಮೃತ್ಯು ದೋಷ ಏನಾದರೂ ಇದ್ದರೆ ಅದು ನಿಮಗೆ ಬೇಗನೆ ಕಡಿಮೆ ಆಗುತ್ತೆ. ಇದಕ್ಕೋಸ್ಕರನೇ ಪ್ರತಿ ವರ್ಷ ಬ್ರಾಹ್ಮಣರಿಗೆ ಉಪ್ಪು ಕುಂಬಳಕಾಯನ್ನ ಕೊಡೋದು ತುಂಬಾನೇ ಒಳ್ಳೆಯದು. ಇವಾಗ ನಿಮಗೆ ಪಿತೃದೋಷಕ್ಕೆ ಪರಿಹಾರ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನೊಂದು ವಿಷಯ ಏನು ಹೇಳಬೇಕು ಅಂದರೆ, ಈ ವಿಡಿಯೋ ಮಾಡೋವಂಥ ಟೈಮಲ್ಲಿ ನಮ್ಮ ಏರಿಯಾದಲ್ಲಿ ಗಣೇಶನನ್ನು ಕೂರಿಸಿದ್ದಾರೆ, ಅದಕ್ಕೋಸ್ಕರ ಸ್ವಲ್ಪ ಸೌಂಡ್ ಇದೆ. ಅದಕ್ಕೋಸ್ಕರನೇ ದಯವಿಟ್ಟು ಎಲ್ಲರೂ ಕೂಡ ಕ್ಷಮಿಸಿ ಅಂತ ಕೇಳ್ಕೊತೀನಿ.